ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ನಾಳೆ ಮೈಸೂರಿನಲ್ಲಿ ನಟ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡಲಾಗುತ್ತೆ. ನಾಳೆ ಮೈಸೂರಿನಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ಪಂಚನಾಮೆಯನ್ನ ಮಾಡಲಿದ್ದಾರೆ ಪೊಲೀಸರು. ಸ್ವಾಮಿ ಕೊಲೆಯ ಬಳಿಕ ಮೈಸೂರಿಗೆ ತೆರಳಿದ್ರು ದರ್ಶನ್. ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. 3 ದಿನಗಳ ಕಾಲ ಸ್ಟಾರ್ ಹೋಟೆಲ್ನಲ್ಲಿಯೇ ವಾಸ್ತವ್ಯವನ್ನು ಹೂಡಿದ್ರು ದರ್ಶನ್ ವಿರುದ್ಧ ಹೋಟೆಲ್ ರೂಮ್ನಲ್ಲಿ ಮಹಜರನ್ನು ನಡೆಸಲಿದ್ದಾರೆ ಪೊಲೀಸರು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಏನಾದರೂ ಸಾಕ್ಷ್ಯಗಳು ಅಲ್ಲಿ ಸಿಗಬಹುದಾ ಅಂತ. ಯಾಕೆಂದರೆ ಈ ಕೊಲೆಯ ಬೆಳವಣಿಗೆಗಳಾದ ನಂತರ, ರೇಣುಕಾಸ್ವಾಮಿ ಹತ್ಯೆಯ ನಂತರ ಅವರು ನೇರವಾಗಿ RR ನಗರದ ತಮ್ಮ ನಿವಾಸಕ್ಕೆ ತೆರಳಿ ಅಲ್ಲಿಂದ ಕಾಟೇರ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗುವುದಕ್ಕಾಗಿ ಮೈಸೂರಿನ ಖಾಸಗಿ ಹೋಟೆಲ್ಗೆ ಹೋಗಿದ್ರು. ಅಲ್ಲಿ ಉಟ್ಟ ಬಟ್ಟೆಯಲ್ಲಿಯೇ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮೈಸೂರಿನಲ್ಲಿ ಸ್ಪಾಟ್ ಮಹಜರು ಮಾಡಲಿಕ್ಕೆ ಸಿದ್ಧತೆಗಳು ಹೇಗಿದೆ? ಜೊತೆಗೆ ಅಲ್ಲೇನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎವಿಡೆನ್ಸ್ಗಳು ಸಿಗಬಹುದಾ, ಹೇಗೆ ಅಂತ? ಪ್ರೇಮ್, ಪ್ರಮುಖವಾಗಿ ದರ್ಶನ್ ರನ್ನ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಂತಹ ಉದಾಹರಣೆ ಏನಿದೆ, ಕೋರ್ಟ್ನಲ್ಲಿ ಮನೆಯ SPP ಅವರು ಕೊಟ್ಟಂತಹ ನಿದರ್ಶನ ಉದಾಹರಣೆಯೇ ಇದು. ಅಂದ್ರೆ ಇನ್ನೂ ಕೂಡ ವಿಚಾರಣೆ ಕಂಪ್ಲೀಟ್ ಆಗಿಲ್ಲ. ಇವ್ರನ್ನ ಮೈಸೂರಿಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಬೇಕು, ಅಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಬೇಕು. ಶನಿವಾರ ರೇಣುಕಾಸ್ವಾಮಿಯ ಕೊಲೆಯಾದ ದಿನ, ಅವತ್ತು ರಾತ್ರಿ ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿದ್ದಾರೆ. ಅಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿಕೊಂಡಿದ್ರು. 3 ದಿನಗಳ ಕಾಲ ಅಲ್ಲೇ ಇದ್ರು. ಮಂಗಳವಾರ ಬೆಳಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು, ವಿಜಯನಗರ ACP ಇವರೆಲ್ಲರೂ ಕೂಡ ಅದೇ ಹೋಟೆಲ್ನಿಂದ ದರ್ಶನ್ ರನ್ನ ಕರ್ಕೊಂಡು ಬಂದಿದ್ರು. ತಮ್ಮ ಬೊಲೆರೋ ಜೀಪ್ನಲ್ಲಿ ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಬರುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ಸ್ಥಳದ ಪಂಚನಾಮೆಯನ್ನ ನಡೆಸಬೇಕು. ಕೊಲೆಯಾದ ಬಳಿಕ ಅವರು ಡೈರೆಕ್ಟ್ ಆಗಿ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿ ಅಲ್ಲಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ಹೋಟೆಲ್ನಲ್ಲಿ ಪರಿಶೀಲನೆ, ಆ ಹೋಟೆಲ್ನ ರೂಮು, ಇವ್ರು ತಂಗಿದ್ದಂತಹ ರೂಮ್ ಏನಿದೆ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಪಂಚನಾಮೆಯನ್ನ ನಡೆಸಬೇಕು. ಅಲ್ಲಿ ಏನಾದ್ರು ಒಂದಿಷ್ಟು ಸಾಕ್ಷಿಗಳು ಸಿಗಬಹುದೇನೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಪೊಲೀಸರಿದ್ದಾರೆ. ಹೀಗಾಗಿ ನಾಳೆ ದರ್ಶನ್ ಅವರನ್ನ ಮೈಸೂರಿಗೆ ಕರೆದೊಯ್ಯೋದಕ್ಕೆ ಇದೀಗ ಪೊಲೀಸ್ ಇಲಾಖೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಮೈಸೂರಿಗೆ ಕರೆದೊಯ್ದು ಅಲ್ಲಿ ಸ್ಥಳ ಪಂಚನಾಮೆಯನ್ನ ನಡೆಸ್ತಾರೆ. ಹೋಟೆಲ್ನಲ್ಲಿ ಇವರಿದ್ದಂತಹ ಜಾಗ, ಅವರು ಜಿಮ್ ಮಾಡ್ತಿದ್ದಂತಹ ಜಾಗ, ಆ ಹೋಟೆಲ್ನ ರೂಮ್, ಕೊಠಡಿ. ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.